ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಆಗಸ್ಟ್ ತಿಂಗಳ 16ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 10 ಗಂಟೆ 42 ನಿಮಿಷದವರೆಗೆ ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 17 ನಿಮಿಷದವರೆಗೆ ಇರಲಿದೆ. ನಂತರ ಕೃತ್ತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 43 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 21 ನಿಮಿಷದವರೆಗೆ ಇರಲಿದೆ. ನಂತರ ಧ್ರುವ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 53 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 45 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2 ಗಂಟೆ 1 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 35 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 49 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 41 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 58 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 51 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 2 ಗಂಟೆ 21 ನಿಮಿಷದಿಂದ ರಾತ್ರಿ 3 ಗಂಟೆ 52 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 6 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 41 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಹಾಗಾಗಿನೇ ಸ್ಥಿರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗೆ ಶನಿಯನ್ನು ಕರ್ಮಕಾರಕ ಅಂತ ಹೇಳಿ ಕರೀತಾರೆ. ಅಂದರೆ ನಾವು ಮಾಡುವಂತಹ ಕೆಲಸ, ನಮ್ಮ ಚಟುವಟಿಕೆ, ನಮ್ಮ ಉದ್ಯೋಗ, ನಮ್ಮ ವೃತ್ತಿಯ ಮೂಲ ಇದಕ್ಕೆ ಶನಿ ಕಾರಕನಾಗಿರುವಂಥವನು. ಹಾಗೆ ಶನಿ ನಿಧಾನಗತಿಗೆ, ಮಂದಗತಿಯ ಚಲನೆಗೂ ಕೂಡ ಕಾರಕ. ಹಾಗಾಗಿ ಯಾವ ಕೆಲಸಗಳು ನಿಧಾನಕ್ಕೆ ಪ್ರಾರಂಭ ಆಗುತ್ತೆ, ನಿಧಾನವಾದ ಫಲಿತಾಂಶಗಳು ಬರ್ತಾ ಇದೆ, ಅದರಲ್ಲಿ ಶನಿಯ ಪ್ರಭಾವ ಇದ್ದೇ ಇರುತ್ತೆ.
ಹಾಗಾಗಿ ಈ ದಿನ ಯಾರು ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾರೆ, ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಕೆಲಸಗಳನ್ನು ಮುಂದುವರಿಸ್ತಾರೆ, ಅಂಥವ್ರಿಗೆ ಶಾಶ್ವತವಾದಂತಹ ಸ್ಥಿರವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ಫಲಿತಾಂಶ ಬಂದರೆ ಅದು ತಾತ್ಕಾಲಿಕವಾಗಿರುವಂಥದ್ದಲ್ಲ, ನಮ್ಮ ಜೀವಿತದ ಕೊನೆಯವರೆಗೂ ಕೂಡ ಅದು ನಮ್ಮ ಜೊತೆಯಲ್ಲೇ ಇರುವಂಥದ್ದು. ಉದಾಹರಣೆಗೆ ವಿದ್ಯೆ, ಅದರಲ್ಲೂ ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಇಂಥವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುತ್ತೆ, ಏಕೆಂದರೆ ಸ್ಥಿರವಾಗಿರುವಂತಹ ಫಲಿತಾಂಶಗಳನ್ನು ಪಡ್ಕೊಳ್ಬೋದು. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ, ಯಂತ್ರ ಮಂತ್ರ ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ. ನಿಮ್ಮ ಕಲಿಕೆ, ನಿಮ್ಮ ಶ್ರಮ ಸಾರ್ಥಕವಾಗುತ್ತೆ. ನಿಧಾನಗತಿಯಲ್ಲಿ ನಡೆದರೂ ಒಂದು ರೀತಿಯಲ್ಲಿ ಲಾಭ ಇದೆ, ಒಂದು ರೀತಿಯಲ್ಲಿ ಸ್ಥಿರತೆ ಇರುತ್ತೆ. ಶಾಶ್ವತವಾಗಿ ಇರುವಂತಹ ಫಲಿತಾಂಶಗಳನ್ನು ನಾವು ಈ ದಿನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಸ್ವಲ್ಪ ಸಹನೆಯಿಂದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅಲ್ಲೂ ಕೂಡ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ, ಒಳ್ಳೆಯ ಲಾಭ ಇದೆ. ಹಾಗೆ ಈ ದಿನದ ಬೆಳಗಿನ ಅವಧಿಯಲ್ಲಿ ಇರುವಂಥ ಈ ಗುರುಹೋರ ಏನಿದೆ, ಈ ಸಮಯದಲ್ಲಿ ಸ್ವಲ್ಪ ಭಾಗ ದುಷ್ಟ ಮುಹೂರ್ತ ಇರುತ್ತೆ. ಇದನ್ನು ನೋಡಿಕೊಂಡು ಅನುಸರಣೆ ಮಾಡಿ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 12 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 30 ನಿಮಿಷದಿಂದ ಅಪರಾಹ್ನ 3 ಗಂಟೆ 33 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 34 ನಿಮಿಷದಿಂದ ರಾತ್ರಿ 10 ಗಂಟೆ 31 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ, ಆದರೆ ಫಲಿತಾಂಶಗಳು ಮಾತ್ರ ಶಾಶ್ವತವಾಗಿರುತ್ತೆ, ಸ್ಥಿರವಾಗಿರುತ್ತೆ. ಹಾಗಾಗಿ ಈ ದಿನ ಪ್ರಮುಖವಾದಂಥ ವ್ಯವಹಾರಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ, ಏಕೆಂದರೆ ನೀವು ಅಂತಹ ವ್ಯವಹಾರಗಳಿಂದ, ಅಂಥ ಚಟುವಟಿಕೆಗಳಿಂದ ಬೇಗ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಶನಿ ಹೋರಾದಲ್ಲಿ ಮಾತ್ರ ಆರಂಭ ಮಾಡಬೇಡಿ. ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 37 ನಿಮಿಷದಿಂದ ರಾತ್ರಿ 9 ಗಂಟೆ 34 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ, ಇದು ತುಂಬ ಅನ್ಫೇವರಬಲ್ ಆಗಿರುವಂಥದ್ದು, ತುಂಬ ಅನಾನುಕೂಲಕರವಾಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಯಾವುದೇ ಪ್ರಯಾಣವನ್ನು ಕೂಡ ಕೈಗೊಳ್ಳಬೇಡಿ ಈ ರವಿ ಹೋರಾದಲ್ಲಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಾಗಲಿ, ಸರ್ಕಾರಿ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಇಂತಹ ಯಾವುದೇ ಉದ್ದೇಶ ಇದ್ದರೂ ಕೂಡ ಅದನ್ನು ರವಿ ಹೋರಾದಲ್ಲಿ ಮಾಡಬೇಡಿ. ಹಾಗೆ ಈ ದಿನದಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರಗಳಾಗಲಿ, ಉದ್ಯೋಗದಲ್ಲಾಗಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ರವಿ ಹೋರಾದಲ್ಲಿ ಬೇಡ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 18 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 36 ನಿಮಿಷದಿಂದ ಸಂಜೆ 5 ಗಂಟೆ 39 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ, ಇದನ್ನು ಕೂಡ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು ಯಾವುದೇ ವ್ಯವಹಾರಗಳನ್ನು ಈ ದಿನ ಇರುವಂಥ ಕುಜ ಹೋರದಲ್ಲಿ ಮಾಡಬೇಡಿ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ನ್ಯಾಯಾಲಯದ ಪ್ರಕರಣಗಳಿದ್ದರೆ, ಅಲ್ಲಿ ಕೇಸ್ಗಳನ್ನು ಫೈಲ್ ಮಾಡುವಂಥ ವಿಚಾರ ಇದ್ದರೆ, ಹಾಗೆ ಕೆಲವೊಂದು ಸಾಹಸ ಕೃತ್ಯಗಳನ್ನು ಮಾಡುವಂಥ ಇಲಾಖೆಗಳು, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥವರು ಕೂಡ ಸ್ವಲ್ಪ ಈ ಕುಜ ಹೋರಾದಲ್ಲಿ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 33 ನಿಮಿಷದಿಂದ ಅಪರಾಹ್ನ 4 ಗಂಟೆ 36 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 31 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ.
ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ, ಇದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದರ ಪ್ರಕಾರ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ಶ್ರಾವಣ ಮಾಸದಲ್ಲಿ ಇರುವಂಥದ್ದು. ಅಷ್ಟಮಿ ತಿಥಿ ಅಂತ ಹೇಳಿದ್ರೆ ಈ ದಿನ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡುವಂತಹ ದಿನ. ಇಲ್ಲಿ ಇತಿಹಾಸದಲ್ಲಿ, ಪುರಾಣದಲ್ಲಿ ಬಹಳ ವಿಶೇಷವಾಗಿ ಈ ಜನ್ಮಾಷ್ಟಮಿಯ ಬಗ್ಗೆ ತಿಳಿಸಿದ್ದಾರೆ. ಇಲ್ಲಿ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಗೋಕುಲಾಷ್ಟಮಿ ಅಂತನೂ, ಕೃಷ್ಣ ಜಯಂತಿ ಅಂತನೂ, ಹಾಗೆ ಕೃಷ್ಣ ಪರಮಾತ್ಮನ ಜನ್ಮ ದಿನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಈ ದಿನ ಮನನ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಇದು ಎಲ್ಲ ಶ್ರೇಷ್ಠ ಗುಣಗಳಿಂದ ಕೂಡಿರುವಂಥ ಸಮಯ, ಅತ್ಯಂತ ಮಂಗಳಕರವಾದಂತಹ ಒಂದು ಸಮಯ. ಗ್ರಹ ನಕ್ಷತ್ರಗಳು ಪ್ರಸನ್ನವಾಗಿದ್ದಂತಹ ಸಮಯ, ರೋಹಿಣಿ ನಕ್ಷತ್ರದಿಂದ ಕೂಡಿದ್ದಂತಹ ಸಮಯದಲ್ಲಿ ಕೃಷ್ಣನ ಜನನ ಆಯಿತು ಅನ್ನುವಂಥ ವಿಚಾರವನ್ನು ಭವಿಷ್ಯೋತ್ತರ ಪುರಾಣ ತಿಳಿಸುತ್ತೆ. ಅಂದರೆ ಇಲ್ಲಿ ಈ ಕೃಷ್ಣ ಪಕ್ಷದ ಅರ್ಧರಾತ್ರಿಯ ಸಮಯದಲ್ಲಿ ಅಷ್ಟಮಿ ತಿಥಿಯಲ್ಲಿ ಸೂರ್ಯ ಸಿಂಹರಾಶಿಯಲ್ಲಿದ್ದಾಗ, ಚಂದ್ರ ವೃಷಭದಲ್ಲಿದ್ದಾಗ, ರೋಹಿಣಿ ನಕ್ಷತ್ರದಲ್ಲಿ ದೇವಕಿ ಸುತ ದೇವರ ಪುತ್ರನಾಗಿ ತನ್ನ ಅವತಾರವನ್ನು ಮಾಡಿದ್ರು ಅನ್ನುವಂಥ ವಿಚಾರವನ್ನು ತಿಳಿಸುತ್ತೆ ಭವಿಷ್ಯೋತ್ತರ ಪುರಾಣ. ಇಲ್ಲಿ ಈ ಶ್ರೀಕೃಷ್ಣನ ಅವತಾರ ಸಮಯದಲ್ಲಿ ಅಭಿಜಿತ್ ಅನ್ನುವಂಥ ನಕ್ಷತ್ರ ಇದ್ದು, ಆ ರಾತ್ರಿಗೆ ಜಯಂತಿ ಅಂತ ಹೆಸರು ಕರೆದಿದ್ರು. ವಿಜಯ ಅನ್ನುವಂಥ ಮುಹೂರ್ತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವತಾರ ತಾಳಿದ್ರು ಅನ್ನುವಂಥ ವಿಚಾರವನ್ನು ಹರಿವಂಶ ಪುರಾಣ ತಿಳಿಸುತ್ತೆ. ಇನ್ನು ಈ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಶ್ರೀಕೃಷ್ಣ ಅವತಾರ ತಾಳಿದ್ರು ಅನ್ನುವಂಥದ್ದನ್ನು ಸ್ಕಾಂದ ಪುರಾಣ ತಿಳಿಸುತ್ತೆ. ನೋಡಿ, ಇಲ್ಲಿ ಎಷ್ಟೆಲ್ಲ ಇತಿಹಾಸಗಳು, ಪುರಾಣಗಳು, ಐತಿಹ್ಯಗಳು ನಮಗೆ ತಿಳಿಸಿರುವಂಥ ರೀತಿಯಲ್ಲಿ ಕೃಷ್ಣನ ಅವತಾರ ಈ ಅಷ್ಟಮಿ ತಿಥಿಯಲ್ಲಿ ಆಯಿತು ಅನ್ನುವಂಥದ್ದು. ಹಾಗೆ ಈಗಾಗಲೇ ಹೇಳಿರೋ ಹಾಗೆ ಈ ಮಾಸ, ಈ ತಿಥಿ, ಈ ನಕ್ಷತ್ರ, ಈ ಮುಹೂರ್ತ ವರ್ಷದಲ್ಲಿ ಯಾವ ದಿವಸದಲ್ಲಿ ಬರುತ್ತೋ ಆ ದಿನ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡುವಂಥ ಒಂದು ಐತಿಹ್ಯ ಇದೆ. ಆದರೆ ಇಲ್ಲಿ ತಿಥಿ, ನಕ್ಷತ್ರ, ಮಾಸ, ಮುಹೂರ್ತ ಒಟ್ಟಿಗೆ ಒಂದು ದಿನದಲ್ಲಿ ಕೂಡಿ ಬರಬಹುದು ಅಥವಾ ಬರದೇ ಇರಬಹುದು. ಆದರೆ ಈ ಭಗವಂತನ ಅವತಾರದ ಮಾಸ ಶ್ರಾವಣ ಮಾಸ ಅನ್ನುವಂಥದ್ದನ್ನು ನಾವು ಖಾತ್ರಿಪಡಿಸ್ಕೊಂಡಿದ್ದೇವೆ. ಹಾಗೆ ಸಿಂಹ ಮಾಸದಲ್ಲಿ ಅವನ ಅವತಾರ ಅನ್ನುವಂಥ ಅಭಿಪ್ರಾಯ ಕೂಡ ಕೆಲವರಲ್ಲಿದೆ. ಇಲ್ಲಿ ಅಷ್ಟಮಿ ತಿಥಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಅರ್ಧರಾತ್ರಿಯಲ್ಲಿ ಅವತರಿಸಿದ ಅನ್ನುವಂಥ ಅಭಿಪ್ರಾಯವೇ ಸರ್ವಸಮ್ಮತವಾಗಿ ಇರುವಂಥದ್ದು. ಅಂದರೆ ಇಲ್ಲಿ ಅಷ್ಟಮಿ ತಿಥಿ ಇರುವಂಥ ದಿನ ರೋಹಿಣಿ ನಕ್ಷತ್ರ ಇಲ್ಲದೆ ಇರಬಹುದು. ಆಗ ರೋಹಿಣಿ ನಕ್ಷತ್ರ ಇರುವಂಥ ದಿನ ಭಗವಂತನ ಜನ್ಮದಿನವನ್ನು ಆಚರಿಸಬೇಕೇ, ಅಷ್ಟಮಿ ತಿಥಿ ಇರುವಂಥ ದಿನ ಆಚರಿಸಬೇಕೇ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಬರುತ್ತೆ. ಏಕೆಂದರೆ ಈ ದಿನ ಅಷ್ಟಮಿ ತಿಥಿ ಇದೆ, ಆದರೆ ರೋಹಿಣಿ ನಕ್ಷತ್ರ ಇಲ್ಲ. ಇಲ್ಲಿ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ ಮಾತ್ರ ಈ ದಿನ ಇರುವಂಥದ್ದು. ಹಾಗಾಗಿ ಈ ನಿಯಮಗಳ ಪ್ರಕಾರ, ಹಾಗೆ ಪುರಾಣಗಳಲ್ಲಿ ಉಲ್ಲೇಖಿತ ಆಗಿರುವಂಥ ಪ್ರಕಾರ ಈ ಶ್ರಾವಣ ಮಾಸದಲ್ಲೇ ಶ್ರೀಕೃಷ್ಣನ ಅವತಾರ ಆಯಿತು. ಏಕೆಂದರೆ ಈ ಮಾಸ ಏನಿದೆ ಅದು ಚಾಂದ್ರಮಾನ ದೃಷ್ಟಿಯಿಂದ ಶ್ರಾವಣ ಮಾಸ, ಅದು ಸೌರಮಾನ ದೃಷ್ಟಿಯಿಂದ ಸಿಂಹ ಮಾಸ. ಆದರೆ ಸಿಂಹ ಮಾಸ ಮತ್ತು ಶ್ರಾವಣ ಮಾಸಗಳು ಒಟ್ಟಿಗೆ ಸೇರದಿದ್ದಾಗ ಪ್ರಶ್ನೆ ಉದ್ಭವಿಸುತ್ತೆ. ಹಾಗಾಗಿ ಇಲ್ಲಿ ಕೃಷ್ಣ ಜಯಂತಿ, ಜನ್ಮಾಷ್ಟಮಿ, ಗೋಕುಲಾಷ್ಟಮಿ ಅನ್ನುವಂಥ ಬೇರೆ ಬೇರೆ ಹೆಸರಿನಿಂದ ಕರೆಯುವಂಥದ್ದು ಈ ಅಷ್ಟಮಿ ತಿಥಿಯಲ್ಲಿ ಅವತಾರ ತಾಳಿದಂತಹ ಶ್ರೀಕೃಷ್ಣನನ್ನು ಆರಾಧನೆ ಮಾಡುವಂಥ ಸಂದರ್ಭ ಇದು. ಹಾಗಾಗಿ ಶ್ರೀಮನ್ನಾರಾಯಣನ 8ನೇ ಅವತಾರವೇ ಕೃಷ್ಣನ ಅವತಾರ. ಹಾಗಾಗಿ ಕೃಷ್ಣನನ್ನು ಪರಮಾತ್ಮ ಅಥವಾ ಕೃಷ್ಣ ಪರಮಾತ್ಮ ಅಂತಲೇ ಕರೆಯುವಂಥದ್ದು. ಏಕೆಂದರೆ ಈ ಅವತಾರಗಳಲ್ಲಿ, ಅಂದರೆ ದಶಾವತಾರಗಳಲ್ಲಿ ನಮಗೆ ಅತ್ಯಂತ ಹತ್ತಿರದ ಅವತಾರ ಅಂತ ಹೇಳಿದ್ರೆ ಅದು ಕೃಷ್ಣ ಅವತಾರ ಮಾತ್ರ. ಹಾಗಾಗಿ ಇಲ್ಲಿ ಹೆಸರಿಗೆ ಮಾತ್ರ ಅವತಾರವಾಗಿದ್ದರೂ ಕೂಡ ನಿಜವಾಗಿ ಶ್ರೀಕೃಷ್ಣ ಸಾಕ್ಷಾತ್ ಭಗವಂತನೇ ಆಗಿದ್ದಾನೆ. ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳಿರುವಂಥದ್ದು, ಈಶ್ವರ ಪರಮಃ ಕೃಷ್ಣ ಅಂತ ಹೇಳುವಂಥದ್ದು ಇಲ್ಲಿ ಅವತಾರ ಅನ್ನೋದಕ್ಕಿಂತ ಈ 10 ಅವತಾರಗಳನ್ನು ಎತ್ತಿದಂತಹ ಮಹಾವಿಷ್ಣುವಿನ ಪರಂಜ್ಯೋತಿ ಅಂತಲೇ ಕರಿಬೋದು. ಹಾಗಾಗಿ ಭಕ್ತರಿಂದ ಸ್ತುತಿಸಲ್ಪಟ್ಟಿರುವಂಥ ಆದಿಪುರುಷ ಈತ, ಪರಬ್ರಹ್ಮ ಪುರುಷೋತ್ತಮ ಅವನು. ಹಾಗೆಯೇ
ಇಲ್ಲಿ ಶ್ರುತಿಯಲ್ಲಿ, ಸ್ಮೃತಿಯಲ್ಲಿ, ಇತಿಹಾಸದಲ್ಲಿ, ಪುರಾಣದಲ್ಲಿ, ಕಾವ್ಯದಲ್ಲಿ, ಪ್ರಬಂಧದಲ್ಲಿ ಮಹರ್ಷಿಗಳು, ಮಹಾಭಾಗವತರು, ಆಳ್ವಾರರು, ಆಚಾರ್ಯರು, ದಾಸಶ್ರೇಷ್ಠರು, ಕವಿಗಳು, ಕೀರ್ತನೆಕಾರರು ತುಂಬ ಹೃದಯದಿಂದ ಕೊಂಡಾಡಿರುವಂಥ ದೇವರು ಈ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಕೇವಲ ದೇವರಲ್ಲ, ದೇವಾದಿ ದೇವ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಧರ್ಮ ಸೇತುವಿನ ರಕ್ಷಣೆಗಾಗಿ ಮನುಷ್ಯ ರೂಪದಲ್ಲಿ ಅವತಾರ ಮಾಡಿ ಭೂಮಿಯನ್ನು ಬೆಳಗಿಸಿದಂತಹ ಸಾಕ್ಷಾತ್ ದೇವರು ಶ್ರೀಕೃಷ್ಣ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಮನುಷ್ಯರಂತೆ ವ್ಯವಹಾರ ಮಾಡ್ತಾ ಇದ್ರೂ ಕೂಡ ಕಾಲ ವಿಶೇಷದಲ್ಲಿ ತನ್ನ ಅಪ್ರತಿಮವಾದಂತಹ, ಅಮೋಘವಾದಂತಹ ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸು, ಆತ್ಮಗುಣ ಸಂಪನ್ನ ಇವುಗಳಲ್ಲೆಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಪ್ರಕಟಿಸಿರುವಂಥ ಪರಮಪುರುಷ ಶ್ರೀಕೃಷ್ಣ. ಹಾಗೆ ವಿವೇಕಿಗಳಾದಂತಹ ಮನುಷ್ಯ ಶ್ರೇಷ್ಠರನ್ನಷ್ಟೇ ಅಲ್ಲ, ಗೋವುಗಳನ್ನು, ಗೋವಳಗಳನ್ನು, ಪಶುವನ್ನು, ಪಕ್ಷಿಯನ್ನು, ವೃಕ್ಷ, ವನಸ್ಪತಿ ಇವುಗಳನ್ನೆಲ್ಲ ಉದ್ಧಾರ ಮಾಡಿದಂತಹ ಜ್ಞಾನದ ದಯಾನಿಧಿ ಅಂತಲೇ ಇವನನ್ನು ಕರೀಬಹುದು. ಇನ್ನು ಮಹಾಭಾರತದ ಸೂತ್ರಧಾರ, ಮಹಾವೀರ, ಮಹಾಧೀರ ಧೌರೇಯ ಅಂತಾರೆ, ಧರ್ಮಪ್ರಭು ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗೆ ಧರ್ಮ ನಿರತರಾಗಿದ್ದಂತಹ ಪಾಂಡವರ ಬಂಧು ಶ್ರೀಕೃಷ್ಣ. ಇಲ್ಲಿ ಶ್ರೀಕೃಷ್ಣ ಪಾಂಡವರಿಗೆ ಬಂಧುವಾಗಿ, ಮಿತ್ರನಾಗಿ, ಮಂತ್ರಿಯಾಗಿ, ದೂತನಾಗಿ, ಚತುರೋಪಾಯ ಚತುರನಾಗಿ, ರಾಜಕಾರಣಿಯಾಗಿ, ವಿದ್ವಾಂಸನಾಗಿ, ಸಮರ್ಥ ನಾಯಕನಾಗಿ, ಸರ್ವಮಾನ್ಯರ ಸಭೆಯಲ್ಲಿ ಸರ್ವಮಾನ್ಯರಾದಂತಹ ಭೀಷ್ಮರ ನಿರ್ದೇಶನದಂತೆ ಪಾಂಡವರಿಂದ ಅಗ್ರಪೂಜೆಯನ್ನ ಒಪ್ಪಿಸಿಕೊಂಡಂತಹ ದೈವ ಮಾನವ ಶ್ರೀಕೃಷ್ಣ ಅಂತ ಹೇಳ್ತಾರೆ. ಹಾಗೆ ಪಾರ್ಥನಿಗೆ ಸಾರಥಿಯಾಗಿ ಅವನಿಗೆ ತಿಳುವಳಿಕೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಗೀತೆಯನ್ನೇ ಉಪದೇಶ ಮಾಡಿದಂತಹ ಯೋಗಾಚಾರ್ಯ ಶ್ರೀಕೃಷ್ಣ ಅನ್ನುವಂಥದ್ದು ಇದೆ. ಹೀಗಾಗಿ ಲೋಕವೇದಗಳಲ್ಲಿ ಹಗಲು ಸೂರ್ಯನಿಗಿಂತಲೂ ಕೂಡ ಹೆಚ್ಚು ಪ್ರಕಾಶಕ್ಕೆ ಬಂದಿರುವಂತಹ ಕೀರ್ತಿ ಯಾರಿಗಿದೆ ಅಂತ ಹೇಳಿದ್ರೆ ಅದು ಶ್ರೀಕೃಷ್ಣನಿಗೆ ಮಾತ್ರ. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿ ಶ್ರದ್ಧೆಯಿಂದ, ವಿವೇಕದಿಂದ ನಾವು ಶ್ರೀಕೃಷ್ಣನ ಆರಾಧನೆಯನ್ನು ಮಾಡಬೇಕು, ಭಗವಾನ್ ಕೃಷ್ಣನನ್ನು ಈ ದಿನ ಕೊಂಡಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಬಂಧುಗಳೇ, ಈ ದಿನ ತಾವು ಕೂಡ ಭಗವಾನ್ ಕೃಷ್ಣನನ್ನ ಸ್ಮರಣೆ ಮಾಡಿಕೊಳ್ಳಿ, ಆರಾಧನೆ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ಹಾಗೆ ನಾವು ನೆನ್ನೆಯ ಸಂಚಿಕೆಯಲ್ಲಿ ತಿಳಿಸಿದಂತೆ ಕೃಷ್ಣ ಜನ್ಮಾಷ್ಟಮಿಯ ಪೂಜಾ ವಿಧಿವಿಧಾನಗಳನ್ನ, ಹಾಗೆ ಪೂಜಾ ಸಮಯವನ್ನ ಅನುಸರಣೆ ಮಾಡಿ ನಿಮ್ಮ ಕೋರಿಕೆಗಳನ್ನ ಭಗವಂತ ಈಡೇರಿಸ್ತಾನೆ. ತಮಗೆಲ್ಲರಿಗೂ ಕೂಡ ಉತ್ತರೋತ್ತರವಾಗಿ ಆಯಸ್ಸು, ಆರೋಗ್ಯಾದಿಗಳನ್ನ ಭಗವಂತ ದಯಪಾಲಿಸ್ತಾನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ತಿಳಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಶುಭವಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಷ್ಟಕ್ಕೆ, ನೋವಿಗೆ, ನಲಿವಿಗೆ ಸ್ಪಂದಿಸುವಂಥ ಒಂದು ಮಾನವೀಯತೆ, ಅಂತಃಕರಣ ಇರುವಂಥ ಸಮಯ ಇದು. ಹಾಗಾಗಿನೇ ಈ ದಿನ ನೀವು ಬೇರೆಯವರಿಗೆ ಎಷ್ಟು ಸಹಾಯವನ್ನು ಮಾಡ್ತೀರೋ ಅಷ್ಟೇ ಈ ದಿನ ಪರೋಪಕಾರದ ಮನೋಭಾವ ಕೂಡ ಇರುತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಬಹುಮುಖ ಪ್ರತಿಭೆ, ನಿಮ್ಮ ಅದ್ಭುತ ವಾಗ್ಮಯತೆ ನಿಮಗೆ ಸಂತೃಪ್ತಿಯನ್ನು ತರುತ್ತೆ. ನಿಮ್ಮ ಮಾತಿನಿಂದ, ನಿಮ್ಮ ನಡತೆಯಿಂದ ಈ ದಿನ ನಿಮಗೆ ವಿಶೇಷ ಗೌರವ ಸ್ಥಾನಮಾನಗಳು ಕೂಡ ಸಿಕ್ಕತ್ತೆ. ಹಾಗೆ ಬಂಧುಗಳಿಂದ ಶುಭ ಕಾರ್ಯಗಳಿಗೆ ಆಹ್ವಾನಗಳು ಬರುವಂಥ ಸಾಧ್ಯತೆ ಕೂಡ ಈ ದಿನ ಇದೆ. ಹಾಗೆ ವ್ಯವಹಾರದಲ್ಲಿ ಹೊಸ ಹೊಸ ತಿರುವುಗಳು ಈ ದಿನ ಇರುತ್ತೆ, ಹೊಸ ಹೂಡಿಕೆ ಇರುತ್ತೆ, ಹೊಸ ಆಲೋಚನೆಗಳಿರುತ್ತೆ. ಏನೋ ಒಂದು ರೀತಿಯಲ್ಲಿ ಹೊಸತು, ಲವಲವಿಕೆ ಅನ್ನುವಂಥದ್ದು ಈ ದಿನ ಕೂಡಿ ಬರುವಂಥದ್ದು ಒಂದು ಒಳ್ಳೆಯ ಸಂಯೋಗ. ಹಾಗೆ ಗ್ರಹಗತಿಗಳೂ ಕೂಡ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ಕೊಡಲಿಕ್ಕೆ ಈ ದಿನ ಬಹಳ ಸಹಕಾರಿಯಾಗಿರುವಂಥದ್ದು. ಹಾಗಾಗಿನೇ ಈ ದಿನ ಸ್ವಲ್ಪ ಸಂತೋಷದ ಸಮಯ. ಜೊತೆಗೆ ಈ ಸ್ನೇಹಿತರ ಜೊತೆಯಲ್ಲಿ ನೀವು ಇರುವಷ್ಟು ಸಮಯ ಕೂಡ ನಿಮಗೆ ಈ ದಿನದ ಈ ಕಾಲದ ಪರಿವೆಯೇ ಇರೋದಿಲ್ಲ. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಂಥದ್ದು ಕೂಡ ಇದೆ. ಇದರಿಂದ ಈ ದಿನ ನಿಮಗೆ ಪೂರ್ಣ ಫಲಿತಾಂಶಗಳು ಸಕಾಲಕ್ಕೆ ಲಭ್ಯವಾಗುತ್ತೆ. ಫಲಿತಾಂಶಗಳನ್ನು ಆನಂದಿಸುವಂಥ ಒಂದು ಒಳ್ಳೆಯ ಯೋಗ ಈ ದಿನ ಇದೆ. ಹಾಗೆ ಈ ದಿನ ಗುರು ಹಿರಿಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಪೂರ್ಣ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಏಕೆಂದರೆ ಪ್ರಯತ್ನ ಮಾಡಿದಾಗ ಕಾರ್ಯಸಿದ್ಧಿ ಉಂಟಾಗುವಂಥದ್ದು. ಇದರಿಂದ ಈ ದಿನ ನೀವು ವಿಶೇಷವಾದಂಥ ಮನಸ್ಸಿನ ಇಚ್ಛೆಯನ್ನು ನೀವು ಪೂರೈಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗಾಗಿನೇ
ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ ನಿಮಗೆ. ನಿಮ್ಮ ಇಷ್ಟ ದೇವರನ್ನ, ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಯತ್ನಗಳು 100ಕ್ಕೆ 100ರಷ್ಟು ಫಲಿತಾಂಶವನ್ನು ತರಲ್ಲ. ಎಲ್ಲೋ ಒಂದು ಕಡೆ ಈ ಪ್ರಯತ್ನಗಳಿಗೆ ಅಡ್ಡಿ ಆತಂಕಗಳು ಜಾಸ್ತಿ ಇರುವಂಥದ್ದು. ಅದರಲ್ಲೂ ನಿಮ್ಮ ಪ್ರಯತ್ನಕ್ಕೆ ತಣ್ಣೀರೆರಚುವಂಥವ್ರು, ನಿಮ್ಮ ಪ್ರಯತ್ನವನ್ನು ಅವಹೇಳನ ಮಾಡುವಂಥವರು ತುಂಬ ಮಂದಿ ಇದ್ದಾರೆ. ಅಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನದಲ್ಲಿ ಬುದ್ಧಿವಂತಿಕೆಯಿಂದ ಒಂದು ಅಪಾಯದಿಂದ ಪಾರಾಗುವಂಥ ಒಂದು ಸಾಧ್ಯತೆ ಇದೆ. ಇದನ್ನೇ ನೀವು ಅದೃಷ್ಟ ಅಂತ ಹೇಳಿ ಕರಿಬೋದು. ಏಕೆಂದರೆ ನ್ಯಾರೋ ಎಸ್ಕೇಪ್ ಆಗುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಈ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಸಣ್ಣ ಪುಟ್ಟ ವಿವಾದಗಳು ಉಂಟಾಗುವಂಥದ್ದು ಕೂಡ ಇದೆ. ಆದರೆ ಈ ವಿವಾದಗಳಿಂದಲೇ ಈ ದಿನ ಮನಸ್ಸಿಗೆ ಸ್ವಲ್ಪ ಬೇಸರ ಮೂಡುವಂಥದ್ದು, ಅನ್ಎಕ್ಸ್ಪೆಕ್ಟೆಡ್ಡಾಗಿ ಕೆಲವೊಂದು ಬದಲಾವಣೆಗಳು, ಕೆಲವೊಂದು ಡೆವಲಪ್ಮೆಂಟ್ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನೀವು ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇನ್ನು ಆರೋಗ್ಯದ ವಿಚಾರದಲ್ಲಿ ನೀವು ಅಸಡ್ಡೆಯನ್ನು ತೋರಿಸ್ತಾ ಇದ್ದೀರಿ, ತುಂಬ ಜಾಗರೂಕತೆ ಬೇಕಾಗುತ್ತೆ. ಹಾಗೆ ಪ್ರಮುಖವಾದಂಥ ವಿಚಾರಗಳಲ್ಲಿ ಕುಟುಂಬ ಸದಸ್ಯರಿಂದ ಸಲಹೆಯನ್ನು ಪಡ್ಕೊಳ್ತೀರಿ. ಕುಟುಂಬದವರ ಸಹಕಾರ ಈ ದಿನ ಬಹಳ ಚೆನ್ನಾಗಿದೆ. ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ, ಶುಭ ಕಾರ್ಯಗಳ ಬಗ್ಗೆ ಈ ದಿನ ಒಂದು ಟೀಮ್ ವರ್ಕ್ ಮಾಡುವಂಥದ್ದು, ಅಂದರೆ ಒಂದು ಒಗ್ಗಟ್ಟಿನ ಪ್ರದರ್ಶನ ಆಗುವಂಥ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ. ಜೊತೆಗೆ ಕೈಗೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ, ಆದರೂ ಕೂಡ ಮುಂದುವರಿಯುತ್ತೆ. ಫಲಿತಾಂಶಗಳು ಈ ದಿನ ಸಿಕ್ಕಲ್ಲ, ಅದಕ್ಕಾಗಿ ನೀವು ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಬೇಡಿ, ದುಡುಕಿ ಮಾತಾಡಬೇಡಿ. ಇನ್ನು ಹಣಕಾಸಿನ ವಿಚಾರಗಳಲ್ಲಿ, ವ್ಯವಹಾರಗಳಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಬೇಕು. ಇನ್ನು ಈ ದಿನದಲ್ಲಿ ಮನಸ್ಸೋ ಇಚ್ಛೆಯಂತೆ ಪ್ರಯಾಣ ಮಾಡುವಂಥದ್ದು, ತಿಂಡಿ ತಿನ್ನುವಂಥದ್ದು, ಖರ್ಚು ಮಾಡುವಂಥದ್ದು, ಇಂಥದ್ದಕ್ಕೆ ಈ ದಿನ ಕಡಿವಾಣ ಹಾಕಬೇಕಾಗತ್ತೆ. ಏಕೆಂದರೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಸ್ವತಂತ್ರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ನಿಮಗೆ ಅಷ್ಟೊಂದು ಶೋಭೆ ತರುವಂಥದ್ದಲ್ಲ, ಅನುಕೂಲವೂ ಇರಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭದ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂಥ ಅನುಕೂಲತೆಗಳನ್ನು ಪಡ್ಕೊಳ್ತೀರಿ, ತುಂಬ ಕಂಫರ್ಟ್ ಝೋನಲ್ಲಿ ಇರ್ತೀರಿ. ಏಕೆಂದರೆ ಚಂದ್ರ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸಿದೆ. ಎಲ್ಲೂ ಕೂಡ ಹಿನ್ನಡೆ ಅನ್ನುವಂಥದ್ದಿಲ್ಲ. ಕೆಲವೊಮ್ಮೆ ಕೆಲಸಗಳು ನಿಧಾನ ಆಗ್ಬೋದು, ಆದರೂ ಕೂಡ ಅದನ್ನು ಪೂರ್ಣ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ದೂರದೃಷ್ಟಿ ಇದೆ. ನಾಳಿನ ಭವಿಷ್ಯದ ಒಂದು ಯೋಜನೆಗಳು ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಹಾಗಾಗಿನೇ ಈ ದಿನ ದುಡುಕಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಲ್ಲ, ಬದಲಾಗಿ ಪ್ರಾಕ್ಟಿಕಲ್ ಆಗಿ ಇರುವಂಥ ಸಂದರ್ಭಗಳೇ ಜಾಸ್ತಿ ಇದೆ. ಹಾಗೆ ಈ ದಿನ ಆತ್ಮೀಯರಿಂದ ಪ್ರಮುಖವಾದಂತಹ ವಸ್ತುಗಳನ್ನು ಸಂಗ್ರಹ ಮಾಡ್ತೀರಿ, ಪ್ರಮುಖವಾದಂಥ ವಿಚಾರಗಳನ್ನು ಸಂಗ್ರಹ ಮಾಡ್ತೀರಿ. ಹಾಗೆ ಈ ದಿನ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ತೃಪ್ತಿಕರವಾಗಿರುವಂಥ ವಾತಾವರಣ ಇದೆ. ಕೈ ತುಂಬ ಹಣ ಇಲ್ಲದೇ ಇದ್ದರೂ ಪರವಾಗಿಲ್ಲ, ವ್ಯವಹಾರದಲ್ಲಿ ಒಂದು ಪ್ರಗತಿ ಇರುತ್ತೆ. ನೀವು ನಿಮ್ಮ ಹೆಸರನ್ನು, ನಿಮ್ಮ ಗೌರವವನ್ನು, ಮನೆತನದ ಮಾನ ಮರ್ಯಾದೆಯನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮುಂದುವರಿಸ್ತಾ ಇರ್ತೀರಿ. ಹಾಗಾಗಿ ಈ ದಿನ ನಿಮಗೆ ಸ್ವಾರ್ಥತೆ ಅನ್ನುವಂಥದ್ದು ಇರಲ್ಲ, ಬದಲಾಗಿ ಇಡೀ ಕುಟುಂಬದ ಒಂದು ಜವಾಬ್ದಾರಿಯನ್ನು ಹೊರುವಂಥ ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಈ ದಿನ ಹೊರಹೊಮ್ಮುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ನೀವು ಯಾವುದೇ ಕೆಲಸವನ್ನು ಮಾಡಿ ತೃಪ್ತಿ ಇದೆ. ಏಕೆಂದರೆ ಹೊಸ ಹೊಸ ಪ್ರಯತ್ನಗಳು, ಹೊಸ ಜನರ ಒಂದು ಸಹಕಾರ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಲಭ್ಯವಾಗುತ್ತೆ. ಹಾಗೆ ಪ್ರಮುಖ ವ್ಯಕ್ತಿಗಳ ಪರಿಚಯ ಈ ದಿನ ಹೆಚ್ಚಾಗುವಂಥದ್ದು ಕೂಡ ಇದೆ. ಅವರಿಂದ ಬೇಕಾದಂತಹ ಸಹಾಯ ಸಹಕಾರಗಳನ್ನು ಸಕಾಲದಲ್ಲಿ ಪಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ ಏನಿದೆ, ನಿಮ್ಮ ಸಾಮರ್ಥ್ಯ ಏನಿದೆ, ಅದನ್ನು ಪ್ರೂವ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕುವಂಥದ್ದಿದೆ. ಹಾಗೆ ಈ ದಿನ ಪ್ರೀತಿಗೆ ಚಂದ್ರ
ಪ್ರೇಮಕ್ಕೆ ಶುಕ್ರ, ಈ ಎರಡರ ಯೋಗ ಬಹಳ ವಿಶೇಷವಾಗಿ ನಿಮಗೆ ಇರುವಂಥದ್ದು. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅದ್ಭುತವಾದಂತಹ ಅನುಭವ ಇರುತ್ತೆ, ಸಂತೋಷ ಇರುತ್ತೆ. ಹಾಗೆ ಬಹುಕಾಲ ನೆನಪಿನಲ್ಲಿ ಉಳಿಯುವಂಥ ಒಂದು ಘಟನೆ ಈ ದಿನ ಘಟಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಒಳ್ಳೆಯ ದಿನ, ಲಾಭದಾಯಕವಾದಂಥ ದಿನ. ಅದಕ್ಕಾಗಿಯೇ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂಥದ್ದು. ಏಕೆಂದರೆ ನಿಮಗೆ ಚಂದ್ರ ಈ ದಿನ ಉದ್ಯೋಗ ಸ್ಥಾನದಲ್ಲಿದ್ದಾನೆ. ನಿಮ್ಮ ಕೆಲಸ ಕಾರ್ಯಗಳಿಂದ ಈ ದಿನ ನಿಮಗೆ ತುಂಬ ಪ್ರಗತಿ ಇದೆ. ಆರ್ಥಿಕ ಸಹಕಾರ ಸಿಕ್ಕತ್ತೆ, ಹಿರಿಯರ ಮಾರ್ಗದರ್ಶನ ಸಿಕ್ಕತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ಇದ್ದಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಬಹಳ ಸ್ಮೂತ್ ಸೈಲಿಂಗ್ ಇವತ್ತು, ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ ಬಹಳ ಸುಲಭವಾಗಿ ಸರಳವಾಗಿ ಈ ದಿನದ ಕೆಲಸಗಳು ನಡೆಯುವಂಥದ್ದಿದೆ. ಹಾಗೆ ಕೆಲಸದ ಹೊರೆ ಈ ದಿನ ನಿಮಗೆ ಹೆಚ್ಚಿನದಾಗಿ ಕಂಡುಬರಲ್ಲ. ಏಕೆಂದರೆ ಕೆಲಸವನ್ನೇ ತುಂಬ ಖುಷಿಯಿಂದ ಸಂತೋಷದಿಂದ ನೀವು ನಿಭಾಯಿಸುವಂಥದ್ದು ಇದೆ. ಹಾಗಾಗಿ ಕೆಲಸದ ಹೊರೆಯಿಂದ ಈ ದಿನ ನಿಮಗೆ ಪರಿಹಾರ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಮನೆಯ ಹೊರಗೆ ತುಂಬ ಅನುಕೂಲಕರವಾಗಿರುವಂಥ ಒಂದು ವಾತಾವರಣ ಇದೆ. ಹಾಗಾಗಿಯೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ನಿಮಗೆ ತುಂಬ ಉತ್ಸಾಹ ಇರುತ್ತೆ. ಹಾಗೆ ಹೊಸ ಕಾರ್ಯಗಳನ್ನು ಈ ದಿನ ಆರಂಭ ಮಾಡಲಿಕ್ಕೂ ಕೂಡ ಒಳ್ಳೆಯ ಸಮಯ ಇದೆ. ಹಾಗಾಗಿ ಮನಸ್ಥಿತಿ ಚೆನ್ನಾಗಿದ್ದಾಗ, ವಿಲ್ ಪವರ್ ಇದ್ದಾಗ, ಆತ್ಮವಿಶ್ವಾಸ ಇದ್ದಾಗ ಎಂಥದ್ದೇ ಕೆಲಸ ಆದರೂ ಕೂಡ ಆರಂಭ ಮಾಡುವಂಥದ್ದಿದೆ. ಅದರಲ್ಲಿ ಶುಭ ಫಲಗಳನ್ನು ಪಡೆಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಬಹಳ ಜವಾಬ್ದಾರಿಯಿಂದ ನಡ್ಕೊಳ್ಳುವಂಥದ್ದು, ಬುದ್ಧಿವಂತಿಕೆಯಿಂದ ಉತ್ತರವನ್ನು ನೀಡುವಂಥ ಸನ್ನಿವೇಶಗಳು ಕೂಡ ಇದೆ. ಅನುಭವಸ್ಥರಂತೆ ಪ್ರಬುದ್ಧವಾದಂಥ ಒಂದು ಮಾತು ಈ ದಿನ ನಿಮ್ಮಿಂದ ಬರುವಂಥದ್ದು. ಹಾಗಾಗಿಯೇ ಈ ದಿನ ಬಹಳ ವಿಶೇಷವಾಗಿ ನೀವು ಕೂಡ ಜನರಿಗೆ ಗೌರವವನ್ನು ಕೊಡ್ತೀರಿ, ಅವರಿಂದ ಹಾಗೆ ಪ್ರತಿಯಾಗಿ ಗೌರವವನ್ನು ಕೂಡ ಪಡ್ಕೊಳ್ತೀರಿ. ಹಾಗಾಗಿ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ, ಕೊಡುವಂಥದ್ದು ಪಡ್ಕೊಳ್ಳುವಂಥದ್ದು, ಇದರಲ್ಲಿ ಅದ್ಭುತವಾದಂಥ ಒಂದು ಯಶಸ್ಸಿದೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರಗಳಲ್ಲಿ ಭಯದ ಇಲ್ಲದೆ ಧೈರ್ಯದಿಂದ ಕೆಲಸವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಒಂದು ಕೆಲಸಕ್ಕೆ ಸಾರಥಿಯಾಗುವಂಥ ಯೋಗ ಇದೆ. ಒಂದು ಲೀಡರ್ಶಿಪ್ಪನ್ನು ತೆಗೆದುಕೊಳ್ಳುವಂಥದ್ದು, ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಇದು ನಿಮ್ಮ ಒಂದು ಗೌರವವನ್ನು, ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸುತ್ತೆ. ಇದೆಲ್ಲದರ ಪರಿಣಾಮವಾಗಿ ಈ ದಿನ ನೀವು ತುಂಬ ಸಂತೋಷದಿಂದ ಇರ್ತೀರಿ, ಲವಲವಿಕೆಯಿಂದ ಇರ್ತೀರಿ. ಹಾಗೆ ಹೊಸ ಹೊಸ ವಿಚಾರಗಳತ್ತ ಗಮನವನ್ನು ಕೊಡ್ತೀರಿ. ಇದು ಒಂದು ಬೆಳವಣಿಗೆಯ ಸಂಕೇತ. ಅದಕ್ಕಾಗಿಯೇ ಆಂಜನೇಯನ ದರ್ಶನ ಮಾಡಿ, ಹನುಮಾನ್ ಚಾಲೀಸನ್ನು ಈ ದಿನ ಪಠಣ ಮಾಡಿಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. 9ರಲ್ಲಿ ಚಂದ್ರ ಅಂದರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನಿರ್ಬಂಧಗಳಿರುತ್ತೆ. ಹಣವನ್ನು ಈ ದಿನ ವಿವೇಚನೆ ಇಲ್ಲದೆ ಖರ್ಚು ಮಾಡುವಂಥದ್ದು, ವೃಥಾ ಖರ್ಚು ಹೆಚ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾರನ್ನೋ ಓಲೈಸುವ ಸಲುವಾಗಿ ಖರ್ಚುಗಳನ್ನು ಮಾಡ್ತೀರಿ. ನಿಮ್ಮ ಒಂದು ಫಾಲ್ಸ್ ಪ್ರೆಸ್ಟೀಜನ್ನು ಮೇಂಟೈನ್ ಮಾಡಲಿಕ್ಕೆ ಖರ್ಚುಗಳನ್ನು ವಿಪರೀತವಾಗಿ ಎಳೆಯುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ನೀವು ಅಸ್ವಾಭಾವಿಕವಾದಂಥ ಕೆಲವೊಂದು ವಿಚಾರಗಳಲ್ಲಿ ಗಮನ ಹರಿಸುವಂಥದ್ದು, ಹಾಗೆ ಇಂಪ್ರ್ಯಾಕ್ಟಿಕಲ್ ಆಗಿರುವಂಥ ವಿಚಾರಗಳನ್ನೇ ಮನಸ್ಸಿಗೆ ತಂದುಕೊಳ್ಳುವಂಥದ್ದು ಇದೆ. ಹಾಗೆ ನಿಮ್ಮ ಕೆಟ್ಟ ಹವ್ಯಾಸದಿಂದ ಈ ದಿನ ನಿಮಗೆ ಸ್ವಲ್ಪ ಸೋಲುಂಟಾಗ್ಬೋದು, ಇಲ್ಲ ಈ ಕೆಟ್ಟ ಸ್ನೇಹಿತರ ಪ್ರಭಾವದಿಂದ ನಿಮಗೆ ತುಂಬ ನಷ್ಟ ಉಂಟಾಗ್ಬೋದು. ಹಾಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಸ್ವಲ್ಪ ಕಡಿಮೆ ಇರುವಂಥದ್ದು. ಇನ್ನು ಮನೆಯ ಹೊರಗಿನ ಕೆಲಸ ಕಾರ್ಯಗಳು ನಿಮಗೆ ಸ್ವಲ್ಪ ಒತ್ತಡವನ್ನು ತರಿಸುತ್ತೆ. ಹಾಗಾಗಿ ಒಂದು ತಲೆನೋವು ಬರುವಂಥದ್ದು, ಮೈಕೈ ನೋವು ಬರುವಂಥದ್ದು, ಕೆಲಸದಲ್ಲಿ ನಿರಾಸಕ್ತಿ ಇರುವಂಥದ್ದು, ಆಲಸ್ಯ ಮನೋಭಾವ ಇರುವಂಥದ್ದು ಈ ದಿನ ಸರ್ವೇ ಸಾಮಾನ್ಯವಾಗಿರುತ್ತೆ. ಆದರೆ ಈ ದಿನ ಒಂದು ಗುರಿಯನ್ನು ತಲುಪಬೇಕು ಅಂತ ಹೇಳಿದ್ರೆ ಸ್ವಲ್ಪ ಶ್ರಮ ಪಡಲೇಬೇಕು. ವಿದ್ಯಾರ್ಥಿಗಳು ಈ ದಿನವನ್ನು ನೀವು ಒಳ್ಳೆಯ ಸನ್ನಿವೇಶ ಬರುವಂಥ ಸಮಯ, ಕಣ್ಮುಚ್ಚಿ ಕೂತ್ಕೊಳ್ಬೇಡಿ, ಅದರ ಸದುಪಯೋಗ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ
ಪ್ರಯಾಣದಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಎಲ್ಲೋ ಒಂದು ಕಡೆ ಕಿರಿಕಿರಿ ಆಗುತ್ತೆ, ವಾಹನದಿಂದ ತೊಂದರೆ ಆಗುತ್ತೆ, ಅಪರಿಚಿತರಿಂದ ವಾದ ವಿವಾದಗಳು ಉಂಟಾಗುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿರಾಸೆ. ಏಕೆಂದರೆ ಈ ದಿನ ಬರಬೇಕಾದಷ್ಟು ಹಣ ನಿಮಗೆ ಕೈಗೆ ಬರಲ್ಲ, ಕೊಡಬೇಕಾದಂಥವರು ಕೂಡ ಹಣವನ್ನು ಕೊಡಲ್ಲ. ಹಾಗಾಗಿನೇ ನಿಮ್ಮಲ್ಲಿ ಎಷ್ಟು ಸಂಪನ್ಮೂಲ ಇದೆ, ಎಷ್ಟು ಹಣ ಇದೆ, ಅದಕ್ಕೆ ಸರಿಯಾದಂಥ ಒಂದು ಯೋಜನೆಯನ್ನು ಹಾಕ್ಕೊಳ್ಳಿ. ಹಾಗಾಗಿ ಈ ದಿನ ನಿಮ್ಮ ಆದಾಯದಲ್ಲಿ ನಿಮ್ಮ ವ್ಯಯದಲ್ಲಿ ತುಂಬ ವ್ಯತ್ಯಾಸಗಳು ಇರುತ್ತೆ. ಸಾಮೀಪ್ಯತೆ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಆಧ್ಯಾತ್ಮಿಕ ಚಿಂತೆಗಳು ಉಂಟಾಗುವಂಥ ಸಾಧ್ಯತೆ ಕೂಡ ಇದೆ. ಏಕೆಂದರೆ ಕೆಲವು ವೈಫಲ್ಯದ ಮಧ್ಯೆಯೂ ಕೂಡ ಈ ದಿನ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತೀರಿ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿ ಈ ದಿನ ಭಗವಂತನನ್ನು ನಂಬುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಹಾಗೆ ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಸ್ವಾರ್ಥವಾಗಿ ಸೇವೆಯನ್ನೇನೋ ಮಾಡ್ತೀರಿ, ಆದರೆ ಅದರಿಂದ ಬರುವಂಥ ಫಲ ತೀರಾ ಕಡಿಮೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಇದರಿಂದ ನಿಮಗೆ ಕೆಲಸದಲ್ಲೇ ನಿರಾಸಕ್ತಿ, ನಿರುತ್ಸಾಹ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಭ್ರಮೆಗೆ ಬಿದ್ದವರಂತೆ ಇರ್ತೀರಿ, ಯಾವುದೋ ಕನಸಿನ ಲೋಕದಲ್ಲಿ ಇರ್ತೀರಿ. ಹಾಗಾಗಿ ಗುರಿಯನ್ನು ತಲುಪಲಿಕ್ಕೆ ಈ ದಿನ ನೂರಾರು ಅಡ್ಡಿ ಆತಂಕಗಳು ಎದುರಿಗೆ ಬರುವಂಥದ್ದಿರುತ್ತೆ. ಹಾಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳ ಮಧ್ಯೆ ನೀವು ಬೇಡದ ವ್ಯಕ್ತಿಯಾಗಿರ್ತೀರಿ. ಹಾಗಾಗಿನೇ ಈ ದಿನದಲ್ಲಿ ಒಂಟಿಯಾಗಿ ಇರುವಂಥದ್ದು, 4 ಜನ ಇರುವಂಥ ಒಂದು ಜಾಗದಲ್ಲಿ ಸೇರದೇ ಇರುವಂಥ ಒಂದು ಸಂದರ್ಭಗಳು ಇರುತ್ತೆ. ಏಕೆಂದರೆ ಮನಸ್ಥಿತಿ ಆ ದಿನ ಇರುತ್ತೆ, ಆ ರೀತಿಯಲ್ಲಿರುತ್ತೆ. ಜೊತೆಗೆ ಆತ್ಮವಿಶ್ವಾಸದ ಮಟ್ಟ ತೀರಾ ಕಡಿಮೆ ಇರುತ್ತೆ. ಇದರಿಂದ ನೀವು ಹೊಂದಾಣಿಕೆಯತ್ತ ಹೋಗುವಂಥದ್ದಾಗಲಿ ಅಥವಾ ಈ ಬರುವಂಥ ಸನ್ನಿವೇಶಗಳನ್ನು ಎದುರಿಸುವಂಥ ಒಂದು ಧೈರ್ಯವನ್ನಾಗಲಿ ಹೊಂದಲಿಕ್ಕೆ ಸಾಧ್ಯವಾಗಲ್ಲ. ಇನ್ನು ಈ ದಿನದಲ್ಲಿ ಇನ್ನೊಬ್ಬರಲ್ಲಿ ಇರುವಂಥ ತಪ್ಪುಗಳನ್ನು ಹುಡುಕ್ತೀರಿ, ಆದರೆ ನಿಮ್ಮಲ್ಲಿರುವಂಥ ತಪ್ಪುಗಳ ಬಗ್ಗೆ ನಿಮಗೆ ಅರಿವಿರೋದಿಲ್ಲ. ಹಾಗಾಗಿನೇ ಮನೆಯ ಒಳಗೆ ನಿಂತು ಬೇರೆಯವರ ಮನೆಗೆ ಕಲ್ಲೆಸೆದ್ರೆ ಹೇಗೆ ನಿಮ್ಮ ಮನೆಗೂ ಕೂಡ ಅಪಾಯ ತಪ್ಪಿದ್ದಲ್ಲ ಅನ್ನುವಂಥ ಒಂದು ಸತ್ಯವನ್ನು ಈ ದಿನ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರಗಳು ತುಂಬ ಪ್ರಾಯೋಗಿಕವಾಗಿ ತಲೆ ತಾಗಿದ ಮೇಲೇ ನಿಮಗೆ ಗೊತ್ತಾಗುವಂಥದ್ದು. ಇನ್ನು ಈ ದಿನದ ಪ್ರಯಾಣ ವ್ಯರ್ಥವಾಗುತ್ತೆ. ವಾಹನದಿಂದ ಸೌಖ್ಯ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಮೂರನೆಯವರ ವಾಹನವನ್ನು ಚಲಾವಣೆ ಮಾಡುವಂಥದ್ದಾಗಲಿ ಅಥವಾ ವಾಹನದ ಜೊತೆಗೆ ಈ ದಿನ ಆಟ ಆಡುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೀವು ವಿವೇಚನೆಯಿಂದ ವರ್ತಿಸಬೇಕಾಗತ್ತೆ. ಸಾಲ ಮಾಡುವಂಥದ್ದು, ಸಾಲ ತರುವಂಥದ್ದು ಅಥವಾ ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದು, ಹಣ ಇದ್ದರೆ ಸಾಲ ಕೊಡುವಂಥದ್ದು, ಇಂಥದ್ದನ್ನು ಯಾವುದನ್ನು ಈ ದಿನ ಮಾಡಬೇಡಿ. ಹಣಕಾಸಿನ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನವನ್ನು ಕೊಡಬೇಕಾಗತ್ತೆ. ಇತ್ತೀಚೆಗೆ ಆರೋಗ್ಯ ಅಂದರೆ ಅಸಡ್ಡೆ, ಆರೋಗ್ಯ ಅಂದರೆ ನಿರ್ಲಕ್ಷ್ಯ. ಆದರೆ ಮುಂದೊಂದು ದಿನ ಇದಕ್ಕೆ ಭಾರಿ ಬೆಲೆಯನ್ನು ತೆರಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ಈಗಿನಿಂದಲೇ ಎಚ್ಚೆತ್ತುಕೊಳ್ಳುವಂಥದ್ದು ತುಂಬ ಉತ್ತಮ. ಆರೋಗ್ಯ ಮೊದಲ ಪ್ರಿಯಾರಿಟಿಯಲ್ಲಿ ಇರಬೇಕು. ನಿಮಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನು ಆರಾಧನೆ ಮಾಡಿ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 7ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಈ ದಿನ ನಿಮ್ಮ ಪಾರ್ಟ್ನರಿಂದ ಒಳ್ಳೆಯ ಸಪೋರ್ಟ್ ಇದೆ. ಇಲ್ಲಿ ಪಾರ್ಟ್ನರ್ ಅಂದರೆ ನಿಮ್ಮ ಲೈಫ್ ಪಾರ್ಟ್ನರ್ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು. ಹಾಗಾಗಿ ವ್ಯಾಪಾರ ವ್ಯವಹಾರಗಳನ್ನು ಈ ದಿನ ಜಂಟಿಯಾಗಿ ನಡೆಸ್ತಾ ಇದ್ದರೆ ಅಲ್ಲೂ ಕೂಡ ಒಂದು ಲಾಭ ಇದೆ. ಅದರಲ್ಲಿ ನಿಮ್ಮ ಒಂದು ಪ್ರೀತಿ ಪಾತ್ರರಾಗಲಿ ಅಥವಾ ನಿಮ್ಮ ಸಂಗಾತಿಯಾಗಲಿ ಈ ದಿನ ತುಂಬ ಹಣಕಾಸಿನ ನೆರವನ್ನು ನೀಡುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನ ಯಾರ ಮಾತಿಗೂ ಕೂಡ ಬೆಲೆ ಕೊಡಲ್ಲ. ಜೊತೆಗೆ ನಿಮ್ಮ ಅನುಭವದ ಆಧಾರದಲ್ಲಿ ಕೆಲಸಗಳನ್ನು ಮುಂದುವರಿಸುವಂಥದ್ದು ಕೂಡ ಇರುತ್ತೆ. ಏಕೆಂದರೆ ಕೆಲವೊಮ್ಮೆ ಅದಲು ಬದಲು ಮಾಡುವಂಥದ್ದು, ಕೆಲವೊಮ್ಮೆ ಈ ಕಾಂಬಿನೇಷನನ್ನು ಸ್ವಲ್ಪ
ವ್ಯತ್ಯಾಸದಲ್ಲೇ ಮುಂದುವರಿಸುವಂಥದ್ದು ಈ ದಿನ ಕಾಣಿಸುತ್ತೆ. ಹಾಗಾಗಿ ಈ ದಿನ ತುಂಬ ಎಕ್ಸ್ಪೆರಿಮೆಂಟ್ ಮಾಡುವಂಥ ಸಂದರ್ಭ, ಪ್ರಯೋಗಗಳನ್ನು ಮಾಡುವಂಥದ್ದು, ಇದು ಸರಿನಾ ಅದು ಸರಿನಾ ನೋಡೋಣ ಅನ್ನುವಂಥ ಒಂದು ತಾಳ್ಮೆಯಿಂದ, ವಿವೇಚನೆಯಿಂದ, ವಿವೇಕದಿಂದ ಕೆಲಸಗಳನ್ನು ಮುಂದುವರಿಸ್ತೀರಿ. ಹಾಗೆ ಈ ದಿನ ಕೆಲವೊಂದು ರಹಸ್ಯ ಕೆಲಸಗಳನ್ನು ಮಾಡುವಂಥ ಮನಸ್ಸು ಕೂಡ ಇದೆ. ಅದರಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು. ಜೊತೆಗೆ ಕುಟುಂಬದವರ ಕಣ್ಣು ತಪ್ಪಿಸಿ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ದ್ವಂದ್ವ ಆಲೋಚನೆಗಳು ಇರುವಂಥದ್ದು, ಡ್ಯುಯಲ್ ಮೈಂಡ್ ಇರುವಂಥದ್ದು. ಆದರೆ ಇದೆಲ್ಲವನ್ನು ಕೂಡ ನೀವು ಪ್ರಾಯೋಗಿಕ ದೃಷ್ಟಿಯಿಂದ ಮಾಡ್ತಾ ಇದ್ದೀರಿ, ಅದು ನಿಮಗೆ ಗೊತ್ತಿದೆ. ಆದರೆ ನಿಮ್ಮ ನಡತೆಯನ್ನು, ನಿಮ್ಮ ವಿದ್ಯಮಾನಗಳನ್ನು ನೋಡಿದಂಥವ್ರಿಗೆ ಈ ದಿನ ಸ್ವಲ್ಪ ವಿಚಿತ್ರ ಅಂತ ಹೇಳಿ ಅನಿಸುತ್ತೆ. ಆದಷ್ಟು ಈ ದಿನದಲ್ಲಿ ನಿಮ್ಮ ಒಂದು ಸ್ವಂತದ ವಿಚಾರಕ್ಕೆ ಮಾತ್ರ ನೀವು ರಿಸ್ಟ್ರಿಕ್ಟ್ ಆಗಿರಬೇಕು. ಮೂರನೆಯವರ ವಿಚಾರಕ್ಕೆ ತಲೆ ಹಾಕಬಾರ್ದು. ಆ ವಿಚಾರಗಳಲ್ಲಿ ನಿಮಗೆ ಆಸಕ್ತಿ ಕೂಡ ಬರಬಾರ್ದು. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ಮಾನಸಿಕ ಕಿರಿಕಿರಿಗಳಾಗ್ತಾ ಇದ್ದರೆ, ಆ ಒಂದು ಸನ್ನಿವೇಶ ನಿಮಗೆ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ ಅಂದರೆ ಅದರಿಂದ ಹೊರಬರುವಂಥದ್ದು ಉತ್ತಮ. ಏಕೆಂದರೆ ಮಾನಸಿಗೆ ಯಾವುದೇ ರೀತಿಯ ಒತ್ತಡಗಳು ಈ ದಿನ ಆಗಬಾರ್ದು. ಏಕೆಂದರೆ ಅದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಮನೆಯಲ್ಲಿರುವಂಥವರ ಸ್ವಭಾವವನ್ನು ಒಪ್ಪಿಕೊಳ್ಳಬೇಕು. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಸಂಗಾತಿ, ನಿಮ್ಮ ಪತಿ, ನಿಮ್ಮ ಪತ್ನಿ, ನಿಮ್ಮ ಮಕ್ಕಳು, ಇವರಲ್ಲಿರುವಂಥ ಒಂದು ಸ್ವಭಾವ ರಾತ್ರೋರಾತ್ರಿ ಬದಲಾವಣೆ ಆಗಲ್ಲ. ಅದಕ್ಕಾಗಿಯೇ ಅವರಲ್ಲಿರುವಂಥ ಒಳಿತನ್ನು ಒಪ್ಕೊಳ್ಬೇಕು. ಯಾವುದು ಒಳ್ಳೆಯದಿದೆ ಅದನ್ನು ಐಡೆಂಟಿಫೈ ಮಾಡಿ. ಜೊತೆಗೆ ಹೊಟ್ಟೆ ಕಿಚ್ಚು ಪಡಬಾರ್ದು ಅವರ ಬಗ್ಗೆ. ಏಕೆಂದರೆ ನಿಮಗಿಂತ ಕೆಲವು ವಿಚಾರಗಳಲ್ಲಿ ಅವರಿಗೆ ಬುದ್ಧಿವಂತಿಕೆ ಇದೆ, ಅವರಿಗೆ ಪ್ರತಿಭೆ ಇದೆ, ಅವರಿಗೆ ಸಾಮರ್ಥ್ಯ ಇದೆ. ಅಂಥದ್ದನ್ನು ಒಪ್ಪಿಕೊಂಡು ಅದನ್ನು ನೀವೇ ಬಳಸ್ಕೊಂಡು ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡಿ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಹಾಗೆ ಈ ದಿನ ಶಿವಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಲ್ಲಿ ಈ ದಿನ ಕಾರ್ಯಸಿದ್ಧಿ ಉಂಟಾಗುವಂಥ ದಿನ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂಥ ಪ್ರಗತಿ ಇದೆ, ಒಳ್ಳೆಯ ಫಲಿತಾಂಶ ಇದೆ, ಒಳ್ಳೆಯ ಯೋಗ ಇದೆ, ಅದನ್ನು ಅನುಭವಿಸುವಷ್ಟು. ಹಾಗೆ ಈ ದಿನದಲ್ಲಿ ಸಹನೆ ಇದ್ದರೆ ಸಮಯವೂ ಸಹಕರಿಸತ್ತೆ ಅನ್ನುವಂಥದ್ದು. ಆದ್ದರಿಂದಲೇ ಈ ದಿನ ತುಂಬ ಸಂಯಮದಿಂದ ಇರ್ತೀರಿ, ಶಾಂತಿಯಿಂದ, ಸೌಹಾರ್ದತೆಯಿಂದ ಇರುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಗೆಲುವಿಗಾಗಿ ನೀವು ಹೋರಾಟ ಮಾಡುವಂಥದ್ದು. ಅದಕ್ಕಾಗಿಯೇ ನಿಮ್ಮ ಅಂತಃಶಕ್ತಿ ಹೆಚ್ಚಾಗುತ್ತೆ, ಆತ್ಮಶಕ್ತಿ, ಆತ್ಮಗೌರವ ಈ ದಿನ ವೃದ್ಧಿಯಾಗುತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಯಾವುದೇ ಒಂದು ಸಮಯ ಸಾಧಕರ ಸಹವಾಸವನ್ನು ಮಾಡಬೇಡಿ. ಅಂತಹ ಹಿತಶತ್ರುಗಳನ್ನು ಸ್ವಲ್ಪ ದೂರ ಇಡಬೇಕು. ನಿಮ್ಮನ್ನೇ ಹೊಗಳಿ ನಿಮ್ಮಿಂದಲೇ ಸಹಾಯವನ್ನು ಪಡ್ಕೊಂಡು ಕೊನೆಗೆ ನಿಮ್ಮನ್ನೇ ದೂರುವಂಥವರು ನಿಮ್ಮ ಸುತ್ತಮುತ್ತಲೂ ಇರ್ತಾರೆ. ಹಿತಶತ್ರುಗಳು ಅವರು. ಅಂಥವರನ್ನು ಆದಷ್ಟು ದೂರ ಇಡುವಂಥ ಒಂದು ಪ್ರಯತ್ನ ಮಾಡಿ. ಯಾವುದೇ ಹೊಗಳು ಭಟ್ಟರ ಮಾತಿಗೆ ಮರುಳಾಗಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ಬೇರೆಯವರನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಅಂದರೆ ಆ ಬೇರೆಯವರ ಸೈಕಾಲಜಿ ಈ ದಿನ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಅವರ ಬಾಡಿ ಲ್ಯಾಂಗ್ವೇಜ್ ನಿಮಗೆ ಈ ದಿನ ಗೊತ್ತಾಗುತ್ತೆ. ಅಷ್ಟೊಂದು ಸೂಕ್ಷ್ಮತೆ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗಾಗಿಯೇ ಬಹಳ ಹದವರಿತು ಮಾತಾಡುವಂಥದ್ದು, ಸಮಯ ಅರಿತು ಈ ದಿನ ನಿಮ್ಮ ನಡತೆಯನ್ನು ಮುಂದುವರಿಸುವಂಥದ್ದು ಇರುತ್ತೆ. ವಿಶೇಷವಾಗಿ ಈ ದಿನ ಹಿಡಿದ ಕೆಲಸವನ್ನು ಕೈ ಬಿಡಬಾರ್ದು. ಅಂಥ ಒಂದು ಹಠದ ಸ್ವಭಾವದಿಂದ ಈ ದಿನ ಮುಂದುವರಿಬೇಕು. ಇದರಿಂದ ನಿಮಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ನಿಮ್ಮನ್ನು ಯಾರು ನಂಬಿದ್ದಾರೋ ಅವರ ನಂಬಿಕೆಗೆ ಅರ್ಹರಾಗ್ತೀರಿ ಈ ದಿನದಲ್ಲಿ. ಹಾಗಾಗಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥದ್ದು, ಯಾರಿಗೆ ಯಾವುದಾದ್ರೂ ಒಂದು ಪ್ರಾಮಿಸ್ ಮಾಡಿದರೆ ಅದನ್ನು ಫುಲ್ಫಿಲ್ ಮಾಡುವಂಥ ಒಂದು ಪ್ರಯತ್ನ ಈ ದಿನ ಇರಲಿ, ಒಳ್ಳೆಯದಾಗುತ್ತೆ. ಇನ್ನು ಮನೆಯ ಒಳಗೆ ಮನೆಯ ಹೊರಗೆ ತುಂಬ ಅನುಕೂಲಕರವಾದಂಥ ವಾತಾವರಣ ಇರುತ್ತೆ. ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಉತ್ಸಾಹದಲ್ಲಿರ್ತೀರಿ. ಕೆಲವೊಂದು ಕುತೂಹಲಕಾರಿಯಾದಂಥ ಘಟನೆಗಳು ಕೂಡ ಈ ದಿನ ನಡೆಯುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಸ್ನೇಹಿತರನ್ನು, ಬಂಧು ಬಾಂಧವರನ್ನು ಭೇಟಿ ಮಾಡುವಂಥ ಸಂದರ್ಭ, ತುಂಬ ಸಂತೋಷದಿಂದ, ತುಂಬ ಲವಲವಿಕೆಯಿಂದ ಇರುವಂಥ ದಿನ. ಬಹಳ ದಿನಗಳ ಮಟ್ಟಿಗೆ ಈ ದಿನ ನಿಮ್ಮ ನೆನಪಿನಲ್ಲಿ ಉಳಿಯುತ್ತೆ. ಹಾಗೆ ವಿಶೇಷವಾಗಿ ಸಾಧನೆಯನ್ನು ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಇರುತ್ತೆ. ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ
ಈ ದಿನ ನೀವು ನಿಮ್ಮ ನೆಚ್ಚಿನ ಗುರುಗಳ ಅನುಗ್ರಹವನ್ನು ಪಡ್ಕೊಳ್ಳಿ, ಆಶೀರ್ವಾದ ಪಡ್ಕೊಳ್ಳಿ. ಹಾಗೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ 5ರಲ್ಲಿ ಚಂದ್ರ ಇದ್ದಾಗ ನಿಮಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಉಂಟಾಗುತ್ತೆ, ಅಡ್ಡಿ ಆತಂಕಗಳು ಇರುತ್ತೆ. ಹಾಗಾಗಿ ನಿಮ್ಮ ಹಣದ ಪರಿಸ್ಥಿತಿಯನ್ನು ನೋಡಿಕೊಂಡೇ ನೀವು ಯೋಜನೆಯನ್ನು ರೂಪಿಸಬೇಕಾಗತ್ತೆ, ಒಂದು ಕಾರ್ಯಕ್ಕೆ ಕೈ ಹಾಕಬೇಕಾಗತ್ತೆ. ಹಾಗಾಗಿ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಒಂದು ಸಮಾಲೋಚನೆಯ ಅಗತ್ಯತೆ ಇದೆ. ಸಂಬಂಧಪಟ್ಟವರ ಜೊತೆಯಲ್ಲಿ ಮಾತಾಡಬೇಕು, ಮನಸ್ಸು ಬಿಚ್ಚಿ ಮಾತಾಡಬೇಕು. ಹಾಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸಬೇಕು. ಹಾಗೆ ಈ ದಿನದಲ್ಲಿ ಸನ್ನಿವೇಶಗಳು ಏನೇ ಇದ್ದರೂ ಅದನ್ನು ಒಪ್ಪಿಕೊಳ್ಬೇಕು. ಫಲಿತಾಂಶಗಳು ಈ ದಿನ ನಿಮ್ಮ ಪರವಾಗಿ ಬರದೇ ಇರ್ಬೋದು. ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಅದನ್ನು ಕೂಡ ಈ ದಿನ ಸ್ವೀಕರಿಸಬೇಕಾಗತ್ತೆ. ಹಾಗಾಗಿ ಯಾರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಒಂದು ಅನ್ಕಂಡೀಷನಲ್ ಆಗಿ ಈ ದಿನದ ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಬಗ್ಗೆ ಪ್ರಮುಖ ನಿರ್ಧಾರಗಳಲ್ಲಿ ಹಠಾತ್ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಅಭಿಪ್ರಾಯ ಒಂದು ಕಡೆ ಇದ್ದರೆ ಹಠಾತ್ತಾಗಿ ಅದೇ ಅಭಿಪ್ರಾಯವನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಚಂಚಲ ಮನಸ್ಸು, ದ್ವಂದ್ವ ಮನಸ್ಥಿತಿ, ಇದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಆರೋಗ್ಯದ ವಿಚಾರದಲ್ಲಿ ವೈದ್ಯಕೀಯ ಸಮಾಲೋಚನೆಯ ಅಗತ್ಯತೆ ಕೂಡ ಕಾಣಿಸ್ತಾ ಇದೆ. ಮನೆ ಮದ್ದು ಇದಕ್ಕೆ ವಿಶೇಷ ಪ್ರಾಶಸ್ತ್ಯ ಈ ದಿನ ಇರುವಂಥದ್ದು. ಹಾಗೆ ಯಾವುದೇ ಒಂದು ಪ್ರಯಾಣ ಇದ್ದರೆ, ಯಾವುದೇ ಒಂದು ಅಡ್ವೆಂಚರಸ್ ಆಗಿರುವಂತಹ ಕೆಲಸ ಇದ್ದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ ಈ ದಿನ ಒತ್ತಡಗಳು ಇರುವಂಥದ್ದು. ಕೆಲವೊಂದು ಒತ್ತಡಗಳು ಬೇರೆಯವರಿಂದ ಬಂದರೆ, ಕೆಲವೊಂದು ಒತ್ತಡಗಳು, ಬಹುಪಾಲು ಒತ್ತಡಗಳು ನಿಮಗೆ ನೀವೇ ಮಾಡಿಕೊಳ್ಳುವಂಥದ್ದು. ನಿಮ್ಮ ಒಂದು ಸ್ವಯಂಕೃತ ತಪ್ಪಿನಿಂದಲೇ ಈ ದಿನದಲ್ಲಿ ಕೆಲವು ಅನರ್ಥಗಳು ಹೆಚ್ಚಾಗುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಹಾಗೆ ಕೆಲವೊಂದು ಕೆಲಸಗಳನ್ನು ಮುಂದುವರಿಸಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಮನಸ್ಸಿರಲ್ಲ, ಇನ್ನೊಂದು ನಿಮಗೆ ಆ ಕೆಲಸಗಳನ್ನು ಮುಂದುವರಿಸಲಿಕ್ಕೆ ಬೇಕಾದಂತಹ ಸಂಪನ್ಮೂಲಗಳ ಕೊರತೆ ಇರುತ್ತೆ. ಹಾಗಾಗಿನೇ ಈ ದಿನ ಅರ್ಧಂಬರ್ಧ ಕೆಲಸಗಳಾಗುತ್ತೆ, ಅಪೂರ್ಣವಾದಂತಹ ಫಲಿತಾಂಶಗಳು ಬರುತ್ತೆ. ಯಾವುದಕ್ಕೂ ಕೂಡ ಮಾನಸಿಕವಾಗಿ ಸಿದ್ಧರಾಗಿರಿ. ಪಾಲಿಗೆ ಬಂದದ್ದೇ ಪಂಚಾಮೃತ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಕರ ರಾಶಿ. ಮಕರ ರಾಶಿಯವರೆಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥದ್ದು. ಅದರಲ್ಲೂ ಈ ದಿನ ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡು ಕೆಲಸಗಳನ್ನು ಆರಂಭ ಮಾಡ್ತೀರಿ. ಆದರೆ ಆ ಕೆಲಸಕ್ಕೆ ಬೇಕಾಗುವಷ್ಟು ಒಂದು ಪೂರ್ಣವಾದಂಥ ಸಹಕಾರ ನಿಮ್ಮಲ್ಲಿರಲ್ಲ. ಹಾಗೆ ಬೇರೆಯವರಿಂದ ಪಡ್ಕೊಳ್ಬೇಕು ಅನ್ನೋಂಥದ್ದೇನಿದೆ ಅದು ಕೂಡ ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ. ಹಾಗಾಗಿನೇ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತೆ. ಇದು ನಿಮಗೆ ತೀವ್ರವಾದಂತಹ ಒಂದು ಮುಖಭಂಗವನ್ನು ತರುವಂಥದ್ದಾಗತ್ತೆ. ಹಾಗಾಗಿನೇ ನಿಮ್ಮ ಸಾಮರ್ಥ್ಯಕ್ಕೆ ಎಷ್ಟು ಸಾಧ್ಯವೋ ಅಷ್ಟೇ ಕೆಲಸಗಳನ್ನು ಆರಂಭ ಮಾಡಿ. ಇನ್ನು ಈ ದಿನ ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ವ್ಯವಹಾರಗಳಲ್ಲಿ ಕಠಿಣ ಪರಿಶ್ರಮ ತುಂಬ ಇದೆ, ಆದರೂ ಕೂಡ ಫಲಿತಾಂಶಗಳು ಸಿಕ್ಕಲ್ಲ. ನೀವು ಎಷ್ಟೇ ಎಫರ್ಟ್ ಹಾಕಿ ಫಲ ಅನ್ನುವಂಥದ್ದು ಪೂರ್ಣವಾಗಿ ಸಿಕ್ಕಲ್ಲ. ಹಾಗಾಗಿನೇ ಈ ದಿನದಲ್ಲಿ ವಿವಾದಗಳಿಂದ ನಿಮ್ಮ ಮನಸ್ಸಿಗೆ ಒತ್ತಡಗಳು ಕೂಡ ಉಂಟಾಗುವಂಥದ್ದಿದೆ. ನೀವು 99 ಒಳ್ಳೆಯ ಕೆಲಸಗಳನ್ನು ಮಾಡಿ, ಆದರೆ ಒಂದೇ ಒಂದು ತಪ್ಪು ಕೆಲಸದಿಂದಲೇ ಈ ದಿನ ನಿಮ್ಮ ಒಂದು ತೇಜೋವಧೆ ಉಂಟಾಗುವಂಥದ್ದು, ನಿಮ್ಮ ಹೆಸರಿಗೆ ಕಪ್ಪು ಮಸಿ ಬಳಿಯುವಂಥ ಒಂದು ಸಾಧ್ಯತೆ ಕೂಡ ನಿಮ್ಮ ಹಿತಶತ್ರುಗಳಿಂದ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಅಡೆತಡೆಗಳ ಮಧ್ಯದಲ್ಲೇ ನೀವು ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ತುಂಬ ನಿರಾಸೆ ಉಂಟಾಗುವಂಥದ್ದು ಪ್ರೀತಿ ಪ್ರೇಮದ ವಿಚಾರದಲ್ಲಿ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇಲ್ಲ. ಹಿಡಿದ ಕೆಲಸ ಏನಿದೆ ಅದನ್ನು ಮಧ್ಯಕ್ಕೆ ನಿಲ್ಲಿಸಿಬಿಡುವಂಥ ಒಂದು ಸಂದರ್ಭವೂ ಕೂಡ ಬರಬಹುದು. ಇನ್ನು ಈ ದಿನ ಪ್ರಬುದ್ಧರಾಗಿರುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಅಂಥವರಲ್ಲಿ ಮಾತನ್ನು ಕಡಿಮೆ ಮಾಡಿ ಕೆಲಸವನ್ನು ಹೆಚ್ಚು ಮಾಡಬೇಕು. ಏಕೆಂದರೆ ಅವರ ಅನುಭವ, ಅವರ ಒಂದು ಸಾಮರ್ಥ್ಯ, ಅವರ ದೂರದರ್ಶಿತ್ವ ಇವೆಲ್ಲವೂ ಕೂಡ ನಿಮ್ಮ ಒಂದು ವಿಚಾರಗಳಿಗೆ ತೂಗಿ ನೋಡುವಂಥದ್ದಲ್ಲ, ತಾಳೆ ಹಾಕುವಂಥದ್ದಲ್ಲ.
ಹಾಗಾಗಿನೇ ಈ ದಿನ ನಿಮ್ಮ ಸಾಧನೆ ಏನಿದೆ ಅದನ್ನು ನೀವೇ ಮುಂದುವರಿಸಬೇಕಾಗತ್ತೆ. ನಿಮ್ಮ ಸಾಧನೆಯ ದೀಪವನ್ನು ನೀವೇ ಹಚ್ಕೊಳ್ಬೇಕಾಗತ್ತೆ. ಅಂದರೆ ನೀವು ಮಾಡಿರುವಂಥ ಒಂದು ಗಣನೀಯವಾದಂತಹ ಕೆಲಸಗಳನ್ನು, ಉತ್ತಮವಾದಂತಹ ಕೆಲಸಗಳನ್ನು ನೀವೇ ಹೇಳಿಕೊಳ್ಳಬೇಕು. ಅಂಥ ಒಂದು ಸಂದರ್ಭ ಈ ದಿನ ಬರುವಂಥದ್ದಿದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲ ಇಲ್ಲರಲ್ಲ, ಆದರೂ ಕೂಡ ಪ್ರಯತ್ನ ಮುಂದುವರಿಸಿ. ಮುಂದೊಂದು ದಿನ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ಶಾಂತಿ ಇದೆ, ಸಮಾಧಾನ ಇದೆ. ಜೊತೆಗೆ ನಿಮ್ಮ ಮಾತು, ನಿಮ್ಮ ನಡತೆ ಬಹಳ ಪ್ರಬುದ್ಧವಾಗಿರುತ್ತೆ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ತುಂಬ ಸಾಧನೆ ಮಾಡುವಂಥ ಅವಕಾಶಗಳು ಇದೆ. ಹಾಗೆ ಈ ದಿನ ಅನಗತ್ಯವಾಗಿ ಹೆಚ್ಚು ಯೋಚನೆ ಮಾಡಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಏಕೆಂದರೆ ಈ ದಿನ ಒಂದು ಕೆಲಸವನ್ನು ಆರಂಭ ಮಾಡಿಬಿಟ್ರೆ ಸಾಕು, ಅದು ತಾನಾಗಿ ಮುಂದುವರಿಯುತ್ತೆ. ಹೇಗೋ ಏನೋ ಫಲಿತಾಂಶವನ್ನು ಪಡ್ಕೊಳ್ತೀರಿ, ಅನುಕೂಲ ಇದೆ. ಹಾಗೆ ಈ ದಿನದ ಖರ್ಚು ವೆಚ್ಚಗಳಿಗಾಗಲಿ ಅಥವಾ ನಿಮ್ಮ ಒಂದು ಸೌಕರ್ಯಕ್ಕಾಗಲಿ ಈ ದಿನ ತುಂಬ ಅನುಕೂಲತೆಗಳು ಆಗುವಷ್ಟು ಒಂದು ಸಾಮರ್ಥ್ಯ ಇರುತ್ತೆ. ಜೊತೆಗೆ ಸಂಪನ್ಮೂಲಗಳು ಕೂಡ ಕೂಡಿ ಬರ್ತಾ ಇರುತ್ತೆ. ಹಾಗೆ ಈ ದಿನ ಮನೆಗೆ ಅತಿಥಿಗಳ ಆಗಮನ ಆಗುವಂಥದ್ದು, ಶುಭ ಸುದ್ದಿಯನ್ನು ಕೇಳುವಂಥದ್ದು, ಇದರಿಂದ ನಿಮಗೆ ಸಂತೋಷ ಇದೆ. ಹಾಗೆ ಹಣಕಾಸಿನ ಹೂಡಿಕೆ ವಿಚಾರದಲ್ಲೂ ಕೂಡ ಈ ದಿನ ಬಹಳ ಪ್ರಬುದ್ಧರಾಗಿರ್ತೀರಿ. ಕೆಲವರಿಂದ ಸಲಹೆಗಳನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಇದೆ. ಒಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಅನುಭವಸ್ಥರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಷ್ಟು ತಾಳ್ಮೆ ಈ ದಿನ ನಿಮಗೆ ಇರುತ್ತೆ. ಇದರಿಂದ ನಿಮಗೆ ಎಲ್ಲೂ ಕೂಡ ನಷ್ಟ ಇಲ್ಲ, ಸೋಲಿಲ್ಲ. ಹಾಗೆ ಹೊಸ ಜವಾಬ್ದಾರಿಯೊಂದು ಈ ದಿನ ಹೆಗಲಿಗೆ ಬರುವಂಥದ್ದು ಕೂಡ ಇದೆ. ಇದರಿಂದ ಅಲ್ಪ ಸ್ವಲ್ಪ ಒತ್ತಡಗಳು ಉಂಟಾಗಬಹುದು, ಆದರೂ ತಾಳ್ಮೆಯಿಂದ ಅದನ್ನು ನಿಭಾಯಿಸ್ತೀರಿ. ಅಂಥ ಒಂದು ಚಾಕಚಕ್ಯತೆ ನಿಮಗಿದೆ. ಹಾಗೆ ನಿಮ್ಮನ್ನು ಆಶಾವಾದಿಯನ್ನಾಗಿಸುವಂಥ ಒಂದು ಸನ್ನಿವೇಶ ಕೂಡ ಬರ್ತಾ ಇದೆ. ಇನ್ನು ವಿಶೇಷವಾಗಿ ಸಣ್ಣ ಕೈಗಾರಿಕೆಗಳಿಗೆ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಸ್ವಂತ ಬಿಸ್ನೆಸ್ಗೆ ಈ ದಿನ ತುಂಬ ಪ್ರೋತ್ಸಾಹ ಸಿಕ್ಕುವಂಥದ್ದು ಕೂಡ ಇರುತ್ತೆ. ನಿಮ್ಮ ಕಾರ್ಯಕ್ಷಮತೆ, ನಿಮ್ಮ ಒಂದು ದಕ್ಷತೆ, ನಿಮ್ಮ ಒಂದು ಪ್ರತಿಭೆ ಈ ದಿನ ಎಲ್ಲರನ್ನೂ ಕೂಡ ಮೆಚ್ಚಿಸುವಂಥದ್ದು. ಜೊತೆಗೆ ಆತ್ಮವಿಶ್ವಾಸ ಹೆಚ್ಚಾಗಿರೋದ್ರಿಂದ ಈ ದಿನ ಕೆಲಸಗಳಲ್ಲಿ ತುಂಬ ಪ್ರಗತಿ ಇರುತ್ತೆ, ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ ಇದು 2ನೇ ಮನೆ. ಹಾಗಾಗಿನೇ ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲವು ವಿದ್ಯಮಾನಗಳಿಂದ ನಿಮಗೆ ಸ್ವಲ್ಪ ಒತ್ತಡಗಳು ಇರುತ್ತೆ. ಹಾಗೆ ಈ ದಿನ ಹಠದ ಸ್ವಭಾವ ಸ್ವಲ್ಪ ಜಾಸ್ತಿ, ಅದರಿಂದಲೇ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದು ಇದೆ. ಹಾಗಾಗಿ ಈ ದಿನ ಕುಟುಂಬದಲ್ಲಿ ನೀವು ವಿಶೇಷವಾಗಿ ಹೊಂದಾಣಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಮಕ್ಕಳ ಚಟುವಟಿಕೆಗಳ ಮೇಲೂ ಕೂಡ ನೀವು ಸ್ವಲ್ಪ ನಿಗಾ ಇಡಬೇಕು. ಯಾಕೆ ಅಂತ ಹೇಳಿದ್ರೆ ಈ ದಿನ ನೀವು ಬಿತ್ತಿದಂತಹ ಬೆಳೆ ಆಗಲಿ, ಬೆಳೆಸ್ತಾ ಇರುವಂಥ ಮಕ್ಕಳಾಗಲಿ, ಅದು ನಿಮ್ಮ ಗಮನದಲ್ಲಿರಬೇಕು, ನಿಮ್ಮ ದೃಷ್ಟಿಯಲ್ಲಿ ಇರಬೇಕದು. ಹಾಗಾಗಿ ಯಾರು ದೃಷ್ಟಿಯಿಂದ ಹೊರತಾಗ್ತಾರೋ ಅಂಥವ್ರಿಗೆ ಏಳಿಗೆ ಇರಲ್ಲ. ಹಾಗಾಗಿನೇ ಇಲ್ಲಿ ಗಾಂಧಾರಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಮಕ್ಕಳ ಯೋಗಕ್ಷೇಮವನ್ನು ನೋಡಲಿಲ್ಲ. ಗಂಡನ ಸಲುವಾಗಿ ಅಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಅದಕ್ಕಾಗಿ ಈ ಮಕ್ಕಳು ದುರ್ಯೋಧನ, ದುಶ್ಯಾಸನಾದಿಗಳು ತಪ್ಪು ದಾರಿಯನ್ನು ಹಿಡಿದಂತಹ ಸಾಧ್ಯತೆ ಇದನ್ನು ನೀವು ನೋಡಿದ್ದೀರಿ, ಕೇಳಿದ್ದೀರಿ. ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ಮಕ್ಕಳ ಸಲುವಾಗಿ ವಿಶೇಷವಾಗಿ ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ಈ ದಿನ ನಿಮಗೆ ಮಾನಸಿಕ ಒತ್ತಡ ತರುವಂಥ, ಮಾನಸಿಕ ಖಿನ್ನತೆಯನ್ನು ತರುವಂಥ ಒಂದು ಸುದ್ದಿಯೊಂದು ಬರುವಂಥ ಸಾಧ್ಯತೆ ಇದೆ. ಎಲ್ಲದಕ್ಕೂ ಕೂಡ ಸಿದ್ಧವಾಗಿರಿ, ಧೈರ್ಯವಾಗಿರಿ, ಎಚ್ಚರಿಕೆಯಿಂದನೇ ಇರಿ. ಹಾಗೆ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ನಿರಾಶೆಯನ್ನು ಉಂಟು ಮಾಡುತ್ತೆ. ಏಕೆಂದರೆ ವ್ಯವಹಾರಗಳು ತುಂಬ ನಿಧಾನ, ನಿಮ್ಮ ಸ್ಪೀಡ್ಗೆ ಕೆಲಸಗಳು ಆಗಲ್ಲ. ಹಾಗೆ ಈ ದಿನ ನಿಮ್ಮನ್ನು ನಂಬಿಸಿ ಮೋಸ ಮಾಡುವಂಥ ಜನ ಇದ್ದಾರೆ.
ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥ ರೀತಿಯಲ್ಲಿ ವ್ಯಾಪಾರದಿಂದ ನಿಮಗೆ ಮೋಸ ಉಂಟಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಯಾವುದೇ ಬೆಲೆ ಬಾಳುವ ವಸ್ತುಗಳನ್ನು ಈ ದಿನ ಖರೀದಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ನಿಮ್ಮ ಉತ್ಸಾಹವನ್ನು ಕುಂದಿಸುವಂಥ ಸನ್ನಿವೇಶ ಇದ್ದರೆ ಅದರಿಂದ ಬೇಗ ಹೊರಬರಬೇಕು. ಇನ್ನು ಕೆಲವರು ನೆಗೆಟಿವ್ ಇಂಪ್ಯಾಕ್ಟನ್ನು ಉಂಟು ಮಾಡುವಂಥ ಜನ ಇರ್ತಾರೆ, ಅಂಥವರಿಂದ ಕೂಡ ಈ ದಿನ ನೀವು ದೂರ ಇರಬೇಕು. ಒಟ್ಟಾರೆ ಈ ದಿನ ಎಲ್ಲೆಲ್ಲಿ ಸಾಧ್ಯವೋ, ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ಸಕಾರಾತ್ಮಕವಾಗಿರುವಂಥ ಪಾಸಿಟಿವ್ ಆಗಿರುವಂಥ ಒಂದು ಸ್ವಭಾವವನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇನ್ನು ಶಿವಪಂಚಾಕ್ಷರಿ ಮಂತ್ರವನ್ನು ಪಠಣ ಮಾಡ್ತಾ ಇರಿ. ಹಾಗೆ ವಿಶೇಷವಾಗಿ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.